ಹರಿ ಓಂ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ನಿಲಮಿಲಾರ್ಯಾನ್ ಗುರುನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಪ್ರತಿಯಾಃ ತಾನ್ ನಮಸ್ತೆ ಗುರುಂ. ಹರಿ ಓಂ. ಶ್ರೀಶಾಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿತ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು ಉಪನಿಷತ್ ಸಾರಭೂತವಾಗಿದೆ. 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಕ್ರೂರವರ್ಧ, ಅಂಬರೀಷವರ್ಧ, ನಾರದವರ್ಧ, ಪ್ರಹ್ಲಾದವರ್ಧ, ಗಜೇಂದ್ರವರ್ಧ, ಮುಚುಕುಂದವರ್ಧ, ಧ್ರುವವರ್ಧ, ವಿಭೀಷಣವರ್ಧ, ಪುಂಡರೀಕವರ್ಧ ಮತ್ತು ಪರಾಶರವರ್ಧ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯವಾಚಿ ವರದರು ಒಂದು ಸಾತ್ವಿಕರು. ಜೀವಗಣಾಃ ಹರೇರನುಚರಾಃ ನೀಚೋಚ ಭಾವಂಗತಃ ಎಂಬ ಮಧ್ವಮಧ್ವ ಮುಖ್ಯ ಪ್ರಮೇಯವನ್ನು ನಾವು ಚಿಂತಿಸುತ್ತಿದ್ದೇವೆ. ಇಂದು ಅತಿ ಮುಖ್ಯ ಘಟ್ಟವಾದ ವೇದದಲ್ಲಿ ಉಚ್ಚಾರ ಮಾಡತಕ್ಕಂಥ ಸಂಹಿತಾ ಪದ ಕ್ರಮಗಳ ಲಕ್ಷಣವನ್ನು ತಿಳಿಯುತ್ತಿದ್ದೇವೆ. ನಾವು ಯಾವುದೇ ಶಬ್ದವನ್ನು ಉಚ್ಚಾರ ಮಾಡುವಾಗ ಆ ಶಬ್ದಗಳು ಅಕ್ಷರದಿಂದ ಕೂಡಿದ ಪದಗಳಾಗಿರುತ್ತದೆ. ಪದಗಳು ಪರಸ್ಪರ ಪದಗಳಿಂದ ಕೂಡಿ ವಾಕ್ಯಗಳಾಗುತ್ತದೆ. ಆದ್ದರಿಂದಲೇ ಒಂದು ವಾಕ್ಯ, ನಾನು ಹೇಳಿದ ವಾಕ್ಯ, ಅದರ ಅರ್ಥವನ್ನು ನೀವು ಗ್ರಹಿಸಬಲ್ಲವಂತಾಗಿರುತ್ತದೆ. ಆದ್ದರಿಂದ ಶಬ್ದ ಉಚ್ಚಾರಣೆಯ ಜೊತೆಗೆ ಪದ ಉಚ್ಚಾರಣೆ, ಅಕ್ಷರ ಉಚ್ಚಾರಣೆ ಮತ್ತು ಅದರ ಸಂಬಂಧವನ್ನು ತಿಳಿದುಕೊಂಡಾಗ ಭಗವಂತನ ರೂಪಗಳನ್ನು ನಾವು ಈ ಮಧ್ಯದಲ್ಲಿ ಚಿಂತಿಸಬೇಕು. ಆ ಚಿಂತನೆ ಮಾಡುವುದರಿಂದ ನಮಗೆ ವಿಶಿಷ್ಟವಾದ ಫಲವಿದೆ ಎಂಬುದನ್ನು ಉಪನಿಷತ್ತು ನಮಗೆ ಐತರೆಯ ಉಪನಿಷತ್ತು ತಿಳಿಸುತ್ತಿದೆ ಎಂಬುದನ್ನು ಶ್ರೀಮದಾನಂದ ತೀರ್ಥರು ಮೂಲಭೂತವಾದ ಧಾತು ಪಾಠವನ್ನು ನಮಗೆ ವಿವರಿಸುತ್ತಿದ್ದಾರೆ. ಸಂಹಿತ ಪದ ಕ್ರಮಗಳ ಲಕ್ಷಣವನ್ನು ತಿಳಿಸುತ್ತಾರೆ. ಸಂಹಿತ ಅಂದರೆ ಏನು ಅಂದರೆ ನಿರ್ಭುಜ ಭಂಜನವರ್ಜಿತತ್ವಾತ್ ನಿರ್ಭುಜಂ ಸಂಹಿತ. ಭಂಜನವರ್ಜಿತತ್ವಾತ್ ನಿರ್ಭುಜಂ ಸಂಹಿತ. ಸಂಹಿತ ಎಂದರೆ ಭುಜವಿಲ್ಲದೆ ಇದ್ದದ್ದು. ಭಂಜನವರ್ಜಿತತ್ವಾತ್ ಸೇರಿಸಿ ಹೇಳತಕ್ಕಂಥದ್ದು ಎಂಬುದಾಗಿ ತಿಳಿಯಬೇಕು. ಅದನ್ನು ಸಂಹಿತ ಎಂದ ಹೆಸರು. ತೃಣಚ್ಛೇದನೆ ಇತಿ ಧಾತೋಃ ಪ್ರತೃಣಂ ಪದಂ. ತೃಣಚ್ಛೇದನೆ ಇತಿ ಧಾತೋಃ ಪ್ರತೃಣಂ ಪದಂ ಉಭಯಮಂತರೇಣ ಕ್ರಮಃ. ನಿರ್ಭುಜ ಮೂಲತ್ವಾತ್ ಪದಾದೀನಂ ತದ್ವಿಷಯ ಪ್ರವಾದಾಯ ಅಪಿ ನಿರ್ಭುಜ ಪ್ರವಾದ ಇತ್ಯೇವ ಉಚ್ಯಂತೆ. ಭಂಜನ ಎಂದರೆ ಎರಡಾಗಿ ಮೇರ್ಪಡಿಸುವುದು, ಇಲ್ಲದ ಪ್ರಯುಕ್ತ. ನಿರ್ಭುಜ ಎನಿಸುವುದು ಸಂಹಿತೆ. 2 ಅಕ್ಷರಗಳನ್ನು ವಿರಾಮವಿಲ್ಲದಂತೆ ಶಬ್ದವನ್ನು ಉಚ್ಚರಿಸುವುದು ಸಂಹಿತೆ ಎಂದ ಹೆಸರು. ರಾ ಎಂದು ಹೇಳಿ ಮತ್ತೆ ಒಂದು 2 ನಿಮಿಷ ಆದಮೇಲೆ ಹೇಳಿದಾಗ ಹೇಗೋ ರಾಮ ಎಂದರೆ ಹೇಗೋ ಹಾಗೆ ರಾಮ ಎಂಬುದು ಸಂಹಿತೆ ಎನಿಸುತ್ತದೆ ಎಂಬುದನ್ನು ತಿಳಿಯಬೇಕು. ತೃಣಧಾತು ವಿಂಗಡಿಸುವುದು ಎಂಬ ಅರ್ಥದಲ್ಲಿ ಇದೆ ಎಂದು ಧಾತು ವ್ಯಾಖ್ಯಾನ ಇರುವುದರಿಂದ ಪ್ರತೃಣ ಎನಿಸುವುದು ಪದ. ರ ಮತ್ತು ಮ ಎಂದಂತೆ ಪ್ರತೃಣ ಪದವನ್ನು ವಿಂಗಡಿಸಿ ಹೇಳುವುದಕ್ಕೆ ಪದ ಎಂದ ಹೆಸರು. ಸಂಹಿತ ಪದ ಎರಡರ ನಡುವೆ ಎರಡನ್ನೂ ವ್ಯಾಪಿಸಿ ಇರುವುದೇ ಉಭಯಮಂತರೇಣ ಕ್ರಮ. ರಾಮ
ಎಂಬುದರಿಂದ ಸದಾ ಸುಖಿಯಾಗಿರತಕ್ಕಂಥ ಭಗವಂತ ಎಂಬುದನ್ನು ತಿಳಿಸುತ್ತದೆ. ಪದಾದಿಗಳು ಸಂಹಿತ ಮೂಲಕವಾದ್ದರಿಂದ ಅವುಗಳನ್ನು ಕುರಿತ ಉತ್ತಮ ವಿದ್ಯೆಗಳು ಕೂಡ ನಿರ್ಭುಜ ಪ್ರವಾದಗಳೆಂದೇ ವ್ಯವಹರಿಸಲ್ಪಡುತ್ತದೆ. ಯಾವ್ಯಾವ ಗುಣ ಯಾವುದರಲ್ಲಿ ತಿಳಿಸಿದೀವೋ ಆ ವೇದದ ಭಾಗವನ್ನು ಸಹ ಅದರ ಶಬ್ದದಿಂದಲೇ ನಾವು ತಿಳಿಯಬೇಕು ಎಂದು ತಾತ್ಪರ್ಯ. ವೇದ ಮಂತ್ರಗಳಲ್ಲಿ ಪದಗಳನ್ನು ಉಚ್ಚರಿಸುವ ಕ್ರಮ ಅನೇಕ ಇದೆ. ಸಂಹಿತ ಎಂಬುದು ಒಂದು ಪದ, ಮತ್ತು ಮೂರನೆಯದು ಕ್ರಮ, ನಾಲ್ಕನೇದು ಪಂಚಸಂಧಿ, ಐದನೆಯದು ಜಠ, ಆರನೆಯದು ಮಾಲ, ಏಳನೆಯದು ಶಿಖಾ, ಎಂಟನೆಯದು ರೇಖಾ, ಒಂಬತ್ತನೆಯದು ಧ್ವಜ, ಹತ್ತನೆಯದು ದಂಡ, ರಥ ಎಂಬುದು 11, ಘನ ಎಂಬುದು 12. ಈ 12 ರೀತಿಯಿಂದ ನಾವು ವೇದ ಮಂತ್ರವನ್ನು ಉಚ್ಚರಿಸಬಹುದಾಗಿದೆ. ಇವೆಲ್ಲವೂ ಒಂದೇ ಮಂತ್ರವನ್ನು ಉಚ್ಚರಿಸುವ ನಾನಾ ಕ್ರಮಗಳು. ಈ 12 ಕ್ರಮದಿಂದ ನಾವು ಉಚ್ಚರಿಸಿದಾಗ ಭಗವಂತನ ವಿಚಿತ್ರವಾದ ವಿಶೇಷವಾದ ರೂಪಗಳನ್ನು ಚಿಂತಿಸುವಂತೆ ಆಗುತ್ತದೆ. ಆ ವಿಶೇಷವಾದ ಚಿಂತನೆಯಿಂದ ನಮಗೆ ಮೋಕ್ಷದಲ್ಲಿ ವಿಶೇಷ ಆನಂದವೂ ದೊರಕುತ್ತದೆ. ಆದ್ದರಿಂದ ದೇವತೆಗಳು ಈ ವಿಶೇಷಾಕಾರವಾದ 12 ರೀತಿಯಾದ ಪದಚ್ಛೇದದಿಂದ ಭಗವಂತನ ಆರಾಧನೆ ಮಾಡುತ್ತಾರೆ ಉತ್ತಮ ಅಧಿಕಾರಿಗಳೆಂದು ತಿಳಿಯಬೇಕು. ಪದಗಳನ್ನು ನಡುವೆ ವ್ಯವಧಾನವಿಲ್ಲದೆ ಉಚ್ಚರಿಸುವುದು ಸಂಹಿತ ಪಾಠ. ಪದಗಳನ್ನು ಪ್ರತ್ಯೇಕವಾಗಿ ಬಿಡಿಸಿ ಉಚ್ಚರಿಸುವುದು ಪದಪಾಠ. ಮೊದಲನೇ ಪದದೊಂದಿಗೆ ಎರಡನೇ ಪದವನ್ನು ಸಂಹಿತದಂತೆ ಹೇಳಿ ತಿರುಗಿ ಎರಡನೇ ಪದವನ್ನು ಮೂರನೇ ಪದದೊಂದಿಗೆ ಸಂಹಿತೆಯಂತೆ ಹೇಳುವುದು ಇದೇ ಕ್ರಮ. ಈ ಕ್ರಮದಿಂದ ಮುಂದುವರೆದು ಪದಾಂತ್ಯದ ಪಾದವನ್ನು 2 ಬಾರಿ ಉಚ್ಚರಿಸುವುದು ಕ್ರಮಪಾಠ. ಸಂಹಿತ ಎಂಬತಕ್ಕಂಥದ್ದು ನಿರ್ಭುಜವುಳ್ಳದ್ದು, ಅಂದರೆ ಮಧ್ಯದಲ್ಲಿ ವ್ಯವಚ್ಛೇದ ಇಲ್ಲದೆ ಉಚ್ಚರಿಸುವುದು. ಪದ ಎಂಬುದು ಮಧ್ಯದಲ್ಲಿ ಛೇದನ ಮಾಡಿ ಉಚ್ಚರಿಸುವುದು. ಕ್ರಮ ಎಂದರೆ ಪ್ರತಿಯೊಂದು ಪದದ ಅಂತ್ಯಭಾಗವನ್ನು ಮತ್ತೆ ಮುಂದಿನ ಪದದೊಂದಿಗೆ ಸೇರಿಸಿ ಹೇಳುವುದು ಎಂಬುದನ್ನು ನಾವು ಮೂಲಭೂತವಾಗಿ ತಿಳಿದುಕೊಳ್ಳೋಣ. ಇದಕ್ಕೆ ಉದಾಹರಣೆಯನ್ನು ನಾವು ನೋಡಬಹುದಾದರೆ ಸಂಹಿತಾ ಪಾಠ ಹೇಗೆ ಬರುತ್ತೆ? ಓಷಧಯ ಸಂವದಂತೆ ಸೋಮೋನ ಸಹಾರಾಜ್ಞಾ ಯತ್ರಣು ಇತಿ ಬ್ರಾಹ್ಮಣಸ್ಸಂ ರಾಜನ್ ಪಾರಯಾಮಾಸಿ. ಓಷಧಯ ಸಂವದಂತೆ ಸೋಮ ಸಾರಾಜ್ಞಾ ಯತ್ ಕೃಣೋತಿ ಬ್ರಾಹ್ಮಣಸ್ಸಂ ರಾಜನ್ ಪಾರಯಾಮಸಿ. ಇದರಲ್ಲಿ ಪದಪಾಠ ಮಾಡುವಾಗ ಓಷಧಯ ಸಂ ವದಂತೆ ಸೋಮೇನ ಸಹ ರಾಜ್ಞಾ ಯಸ್ಮೈ ಕೃಣೋತಿ ಬ್ರಾಹ್ಮಣಃ ತಂ ರಾಜನ್ ಪಾರಯಾಮಸಿ ಎಂಬುದು ಪದಪಾಠವಾಗುತ್ತದೆ. ಕ್ರಮಪಾಠವಾದಾಗ ಓಷಧಯ ಸಂವದಂತೆ ವದಂತೆ ಸೋಮೇನ ಸಹ ರಾಜ್ಞಾ ರಾಜ್ಞೇತಿ ರಾಜ್ಞಾ ಯತ್ ಕೃಣೋತಿ ಬ್ರಾಹ್ಮಣಃ ತಂ ರಾಜನ್ ಪಾರಯಾಮಸೀತಿ ಪಾರಯಾಮಸಿ. ಇದು ಕ್ರಮಪಾಠವಾಗುತ್ತದೆ. ಸಂಹಿತ ಎಂಬತಕ್ಕಂಥದ್ದು ನಿರ್ಭುಜ, ವ್ಯವಧಾನ ಇಲ್ಲದೆ ಮಧ್ಯದಲ್ಲಿ ಬಿಡುವಿಲ್ಲದೆ ಉಚ್ಚರಿಸುವುದು ಸಂಹಿತ. ಮಧ್ಯದಲ್ಲಿ ಬಿಡಿಸಿ ಹೇಳುವುದು ಪದಪಾಠ. ಕ್ರಮಪಾಠ ಅಂದರೆ ಒಂದೊಂದು ಪದಗಳ ಅಂತ್ಯದ ಶಬ್ದವನ್ನು ಮತ್ತೆ ಮುಂದಿನ
ಪದದೊಂದಿಗೆ ಜೋಡಿಸಿ ಹೇಳುವುದು ಎಂಬುದನ್ನು ನಾವು ತಿಳಿಯಬೇಕು. ಮತ್ತೊಮ್ಮೆ ಇದನ್ನು ತಿಳಿಯೋಣ. ಸಂಹಿತ ಪಾಠದಲ್ಲಿ ಓಷಧಯ ಸಂವದಂತೆ ಸೋಮೋನಸಃ ರಾಜ್ಞಾ ಯತ್ ಕೃಣೋತಿ ಬ್ರಾಹ್ಮಣಸ್ತಂ ರಾಜನ್ ಪಾರಯಾಮಸಿ. ಪದಪಾಠದಲ್ಲಿ ಓಷಧಯ ಸಂವದಂತೆ ಸೋಮೇನ ಸಹ ರಾಜ್ಞಾ ಯತ್ ಕೃಣೋತಿ ಬ್ರಾಹ್ಮಣಂ ತಂ ರಾಜನ್ ಪಾರಯಾಮಸಿ. ಕ್ರಮಪಾಠದಲ್ಲಿ ಓಷಧಯ ಸಂವದಂತೆ ವದಂತೆ ಸೋಮೇನ ಸೋಮೇನ ಸಹ ರಾಜ್ಞಾ ರಾಜ್ಞೇತಿ ರಾಜ್ಞಾ ಯತ್ ಕೃಣೋತಿ ಕೃಣೋತಿ ಬ್ರಾಹ್ಮಣತ್ತಂ ತಂ ರಾಜನ್ ಪಾರಯಾಮಾಸ ಇತಿ ಪಾರಯಾಮಸಿ. ಮುಂದೆ ಪಂಚಸಂಧಿ, ಜಠ, ಮಾಲಾದಿಗಳು ಹೆಚ್ಚು ಕ್ಲಿಷ್ಟ ರೀತಿಯ ಕ್ರಮಗಳಿದೆ. ಕ್ರಮಪಾಠದಲ್ಲಿ ಸಂಹಿತದಂತೆಯೂ ಪದದಂತೆಯೂ ಎರಡು ಬಗೆಯ ಉಚ್ಚಾರಣ ಕ್ರಮಗಳು ಬೆರೆತಿರುವುದರಿಂದ ಅದನ್ನು ವಯಮಂತರೇಣ ಎಂದಿದ್ದಾರೆ. ಪದಪಾಠದಲ್ಲಿರುವಂತೆ ಪದಚ್ಛೇದ ಇಲ್ಲದಿರುವುದರಿಂದ ಸಂಹಿತೆಯನ್ನು ನಿರ್ಭುಜ ಎಂದು ಕರೆಯಲಾಗಿದೆ. ಸಂಹಿತ ಅಧ್ಯಯನಕ್ಕಿಂತ ಪದ ಅಧ್ಯಯನ ದ್ವಿಗುಣ ಫಲವುಳ್ಳದ್ದು, ಕ್ರಮ ಅಧ್ಯಯನ ತ್ರಿಗುಣ ಫಲವುಳ್ಳದ್ದು. ಆದ್ದರಿಂದ ಸಂಹಿತಾಧ್ಯಯನ ಮಾಡುವನನ್ನು ನಿಂದಿಸಿದರೆ 3 ಲೋಕಗಳಲ್ಲಿ ಕೆಳಗಿನ 2 ಲೋಕ ಪ್ರಾಪ್ತಿಯು ಪುಣ್ಯ ನಶಿಸುವುದು. ಪದಾಧ್ಯಯನ ಮಾಡುವನನ್ನು ನಿಂದಿಸಿದರೆ ಮೇಲಿನ 2 ಲೋಕ ಪ್ರಾಪ್ತಿಯು ಪುಣ್ಯ ನಶಿಸುವುದು. ಮತ್ತು ಕ್ರಮ ಅಧ್ಯಯನ ಮಾಡುವನನ್ನು ನಿಂದಿಸಿದರೆ 3 ಲೋಕ ಪಡೆಯುವ ಪುಣ್ಯವು ನಾಶವಾಗುವುದು, ಅಂದರೆ ನರಕ ಲಭಿಸುವುದು ಎನ್ನಲಾಗಿದೆ. ಕ್ರಮ ಅಧ್ಯಯನ ಮಾಡುವನಿಂದೆ ಬಹು ಅನರ್ಥಕರ. ಪೃಥಿವೀಸಿತ ಪೃಥಿವೀ ನಾಮಕ ವಿಷ್ಣು ಆಯತನಂ ಪೃಥಿವೀ ಆಯತನಂ ಇತ್ಯಾದಿ ಅವರಾಭ್ಯಾಂ ಪೃಥವ್ಯಂ ಅಂತರಿಕ್ಷಾಭ್ಯಾಂ ಚ್ಯುತೋ ಆಸೀತ್ ಉತ್ತರಾಭ್ಯಾಂ ಅಂತರಿಕ್ಷಾದ್ಯಾಭ್ಯಾಂ ಕ್ರಮಸ್ವಾಧ್ಯಾಯಕೃದ್ ಯಸ್ತ್ವಂ ವಿಶೇಷೇಣ ನ ನಿಂದಯೇತ್ ಲೋಕತ್ರಯಾದಪಿ ಭ್ರಷ್ಟೋ ಯಸ್ಮಾತ್ ತನ್ನಿಂದಕೋ ಭವೇತ್ ಇತಿ ಚ ತಸ್ಮಾತ್ ಅತಿದೃಷ್ಟತ್ವಾತ್ ತನ್ನಿಂದಕೋ ನಾಸ್ತ್ಯೇವ ಇತ್ಯುಕ್ತಂ ತಸ್ಯ ನಾಸ್ತ್ಯು ಅಪವಾದ ಇತಿ ತಂ ಕೃಷ್ಣಂ ಪುಂಡರೀಕಾಕ್ಷಂ ಖೋನು ಯುಜ್ಯೇತ ಬುದ್ಧಿಮಾನ್ ಇತ್ಯಾದಿವತ್. ಪೃಥಿವೀ ಆಯತನಂ ಎಂದರೆ ಪೃಥಿವಿಸ್ಥ ಪೃಥಿವೀ ನಾಮಕ ವಿಷ್ಣುವಿನ ದೇವತೆಯಾಗಿ ಉಳ್ಳವ ಎಂದರ್ಥ. ಹೀಗೆ ದಿವ್ಯಾಯತನಂ ಅಂತರಿಕ್ಷಾಯತನಂ ಶಬ್ದಗಳ ಅರ್ಥವನ್ನು ತಿಳಿಯಬೇಕು. ಅವರಾಭ್ಯಾಂ ಅಚ್ಛೋಷ್ಮಾಹ ಅಂದರೆ ಪೃಥಿವಿ ಅಂತರಿಕ್ಷಗಳಿಂದ ಚ್ಯುತನಾಗಿರುವಿ ಎಂದರ್ಥ. ಉತ್ತರಾಭ್ಯಾಂ ಎಂದರೆ ಅಂತರಿಕ್ಷ ಜಲೋಕಗಳಿಂದ. ಕ್ರಮಪಾಠದಲ್ಲಿ ವೇದಾಧ್ಯಯನ ಮಾಡುವನನ್ನು ಎಷ್ಟು ಮಾತ್ರಕ್ಕೂ ನಿಂದಿಸಬಾರದು, ಏಕೆಂದರೆ ಅವನನ್ನು ನಿಂದಿಸುವವನು 3 ಲೋಕವನ್ನು ಪಡೆಯುವಂತಹ ಪುಣ್ಯವನ್ನು ಕಳೆದುಕೊಳ್ಳುತ್ತಾನೆ ಎಂದು ಪ್ರಮಾಣ ವಚನವಿದೆ. ಆದ್ದರಿಂದ ಅವನನ್ನು ನಿಂದಿಸುವುದು ಅತ್ಯಂತ ಅನರ್ಥಕರವಾದ್ದರಿಂದ ಅವನಿಗೆ ನಿಂದಕರೇ ಇಲ್ಲ ಎಂದಿದೆ. ತಸ್ಯ ನಾಸ್ತ್ಯ ಅಪವಾದ ಎಂಬ ವಾಕ್ಯ ಕಮಲದಂಥ ಕಣ್ಣಿನ ಕೃಷ್ಣನ ನೊಡನೆ ವಿವೇಕಿಯಾದವನು ಯಾರು ಯುದ್ಧ ಮಾಡಿ ಯಾರು ಅಂದರೆ ಯಾರು ಮಾಡಲು ಸಾಧ್ಯವಿಲ್ಲ, ಅತ್ಯಂತ ಪ್ರಬಲ ವ್ಯಕ್ತಿ ಭಗವಂತ ಎಂದು ಮುಂತಾದ ಪ್ರಯೋಗದಂತೆ ಇದು ನಾವು ತಿಳಿಯಬೇಕು. ಹೀಗೆ ನಾವು ಸಂಹಿತ ಪದ ಕ್ರಮಪಾಠ ತಿಳಿಯುವ ಉದ್ದೇಶ ಏನು ಅಂದರೆ ನಮ್ಮ ಪ್ರತಿಯೊಂದು ಭಗವಂತನ ನಾಮದಲ್ಲಿ ಈ 3 ಪಾಠವನ್ನು ನಾವು ಅನುಸರಿಸಬೇಕು. ಆಗ ಭಗವಂತನ ನಾಮ ಉಚ್ಚಾರಣೆಯಿಂದ ನಮಗೆ ಮೋಕ್ಷವನ್ನು ಸಿಗುತ್ತದೆ, ಮೋಕ್ಷದಲ್ಲಿ ಹೆಚ್ಚಾದ ಭೋಗವೂ ನಮಗೆ ಸಿಗುತ್ತದೆ ಎಂಬುದರ್ಥ. ಯಾವುದು ಅರ್ಥ ಅನುಸಂಧಾನವಿಲ್ಲದೆ ನಾವು ಶಬ್ದವನ್ನು ಅರ್ಥ ಮಾಡಿಕೊಂಡಾಗ ಅದಕ್ಕೆ ಅಪೇಕ್ಷಿತವಾದ ಫಲ ಕೊಡುವುದಿಲ್ಲ. ಆದ್ದರಿಂದಲೇ ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ 3 ಸಹ ಅತ್ಯವಶ್ಯಕವಾದುದು ಎಂದು
ವಿಷ್ಣು ಎಂಬ ಶಬ್ದದಿಂದಲೇ ಹೇಗೆ ಅಡಗಿದೆ ಎಂಬುದನ್ನು ಶ್ರೀಮದಾನಂದ ತೀರ್ಥ ನಮಗೆ ತಿಳಿಸಿಕೊಡುತ್ತಾರೆ. ವಿಷ್ಣು ನಾಮದಲ್ಲಿ ಸಂಹಿತ ಪದ ಕ್ರಮಗಳು. ಯದ್ಧಿ ಸಂಧಿಂ ವಿವರ್ತಯತಿ ತನ್ನಿರ್ಭುಜಸ್ಯ ರೂಪಂ ಅತ ಯಶ್ ಶುದ್ಧೇ ಅಕ್ಷರೇ ಅಭಿವಾಹರತಿ ತತ್ ಪ್ರತೃಣ್ಯಸ್ಯ ಅಗ್ರ ಉ ಏವ ಉಭಯಮಂತರೇಣ ಉಭಯಂ ವ್ಯಾಪ್ತಂ ಭವತಿ. ಅನ್ನಾದ್ಯಕಾಮೋ ನಿರ್ಭುಜಂ ಬ್ರೂಯಾತ್ ಸರ್ವಕ್ವಾಮೋ ಪಿತೃ ಪ್ರತೃಣಂ ಉಭಯಕಾಮಂ ಉಭಯಮಂತರೇಣ. ವಿಷ್ಣು ನಾಮದಲ್ಲಿ ಶಕಾರ ನಕಾರ ಎಂದು ಸಂಧಿ ಮಾಡಿ ಉಚ್ಚರಿಸಿದರೆ ಅದು ಸಂಹಿತವಾಗುತ್ತದೆ. ಸಕಲ ವೇದ ಸಂಹಿತ ಅಧ್ಯಯನ ಫಲ ನೀಡುತ್ತದೆ. ಪ್ರತ್ಯೇಕ ಬಿಡಿಸಿದ ಅಕ್ಷರಗಳನ್ನು ಉಚ್ಚರಿಸಿದರೆ ಅದು ಪದ ಎನಿಸುತ್ತದೆ. ಸಕಲ ವೇದ ಪದಾಧ್ಯಯನ ಫಲ ನೀಡುತ್ತದೆ. ಸಂಹಿತ ಪದ ಎರಡರಲ್ಲಿಯೂ ವ್ಯಾಪಿಸಿರುವ ಉಚ್ಚಾರಣ ಕ್ರಮ ಎನಿಸುತ್ತದೆ. ಅದು ಬಹಳ ಶ್ರೇಷ್ಠ. ಮುಕ್ತಿಯಲ್ಲಿ ಅನ್ನಾದಿಗಳಿಂದ ಅಭಿವ್ಯಕ್ತವಾಗುವ ಆನಂದ ಅತಿಶಯವನ್ನು ಬಯಸುವನು ಸಂಹಿತ ಉಚ್ಚಾರಣೆ ಮಾಡಬೇಕು. ಮುಕ್ತಿಯನ್ನು ಬಯಸುವನು ಪದ ಉಚ್ಚಾರಣೆ ಮಾಡಬೇಕು. ಎರಡನ್ನೂ ಬಯಸುವನು ಕ್ರಮ ಉಚ್ಚಾರಣೆ ಮಾಡಬೇಕು. ಆದ್ದರಿಂದ ಸಂಹಿತ ಪದ ಮತ್ತು ಕ್ರಮ ಇದು ಉಚ್ಚಾರಣೆ ಮಾಡೋದ್ರಿಂದ ಆನಂದ ಅತಿಶಯವಾಗುತ್ತದೆ ಮೋಕ್ಷದಲ್ಲಿ ಎಂಬುದನ್ನು ತಿಳಿಯಬೇಕು. ಅತ ಯಜ್ಞೇನಂ ನಿರ್ಭುಜಂ ಬ್ರುವಂತಂ ಪದಂ ಉಪವದೇತ್ ಪೃಥಿವ್ಯಂ ದೇವತಾಂ ಅರಹ ಪೃಥಿವ್ಯಂ ತ್ವಂ ದೇವತಾಂ ರಿಷ್ಯತಿ ತೇನಂ ಬ್ರೂಯಾತ್. ಅತ ಯಜ್ಞೇನಂ ಪ್ರತೃಣಂ ಬ್ರುವಂತಂ ಪರ ಉಪವದೇತ್ ಏವಂ ದೇವತಂ ಅರಹ ದ್ಯೌ ಸ್ತೌ ದೇವತಾ ರಿಷ್ಯೇತಿ ಇತ್ಯೇನಂ ಬ್ರೂಯಾತ್. ಅತ ಯಜ್ಞೇನಂ ಉಭಯಮಂತರೇಣ ಬ್ರುವಂತಂ ಪರ ಉಪವದೇತ್ ಅಂತರಿಕ್ಷಂ ದೇವತಾಂ ಅರಹ ಅಂತರಿಕ್ಷಂ ತ್ವಾಂ ದೇವತಾಂ ರಿಷ್ಯೇತಿ ಇತ್ಯೇವಂ ಬ್ರೂಯಾತ್. ಯಥಾ ತು ಕಥಾ ಚ ಬ್ರುವನ್ ವಾ ಬ್ರುವಂತಂ ವಾ ಬ್ರೂಯಾತ್ ಅಭ್ಯಾಸಮೇವ ಯತ್ತಥಾ ಸ್ಯಾತ್. ಇದರ ಅರ್ಥವೇಂದ್ರೇನು? ಮೂರು ಲೋಕದಲ್ಲಿರ್ತಕ್ಕಂಥ ಭಗವಂತನ ಸ್ವರೂಪ, ಅವನ ಶಬ್ದ, ಯಾವ್ಯಾವ ಶಬ್ದ ಅವನನ್ನು ತಿಳಿಸುತ್ತದೆ, ಆ ಶಬ್ದವನ್ನು ನಾವು ಗಮನಿಸದಿದ್ದರೆ ಅದನ್ನು ದೋಷ ಬರುತ್ತದೆ. ದೋಷದಿಂದ ಆ ಲೋಕವನ್ನೇ ನಾವು ಕಳೆದುಕೊಳ್ಳುತ್ತೇವೆ. ಆ ಲೋಕದ ಪುಣ್ಯ ಭಾಗಿ ಆಗುವುದಿಲ್ಲ ಎಂಬ ತಾತ್ಪರ್ಯ. ಲೋಕಶತ್ರುವಾದ ಅಸುರ ಸ್ವಭಾವದೊಬ್ಬನು ಸಂಹಿತ ಉಚ್ಚಾರಣೆ ಮಾಡುವನನ್ನು ನಿಂದಿಸಿದರೆ ಸಂಹಿತಾ ದೇವತೆಯಾದ ಪೃಥ್ವಿ ನಾಮಕ ವರಾಹವನ್ನು ದೂಷಿಸಿರುವಿ, ಅವನು ನಿನ್ನನ್ನು ನಿತ್ಯ ನರಕದಲ್ಲಿ ಹಾಕಲಿ ಎನ್ನಬೇಕು. ಪದ ಉಚ್ಚಾರಣೆ ಮಾಡುವನನ್ನು ನಿಂದಿಸಿದರೆ ಪದದೇವತೆಯಾದ ಜುಲೋಕಸ್ಥ ನಾಮಕ ವಾಮನನನ್ನು ದೂಷಿಸಿರುವಿ, ಅವನು ನಿನ್ನನ್ನು ನಿತ್ಯ ನರಕದಲ್ಲಿ ಹಾಕಲಿ ಎನ್ನಬೇಕು. ಕ್ರಮ ಉಚ್ಚಾರಣೆ ಮಾಡುವನನ್ನು ನಿಂದಿಸಿದರೆ ಕ್ರಮದೇವತೆಯಾದ ಅಂತರಿಕ್ಷನಾಮನಾದ ನರಸಿಂಹನನ್ನು ನಿಂದಿಸಿರುವಿ, ಅವನು ನಿನ್ನನ್ನು ನಿತ್ಯ ನರಕದಲ್ಲಿ ಹಾಕಲಿ ಎನ್ನಬೇಕು. ಹೀಗೆ ವರಾಹ, ವಾಮನ, ನರಸಿಂಹದೇವರ ನಿಂದಿಸಿದಂತೆ ಆಗುವುದು ಸಂಹಿತ ಪದ ಮತ್ತು ಕ್ರಮವನ್ನು ನಿಂದಿಸಿದರೆ ಎಂದರ್ಥ. ಸಂಹಿತ ಪದ ಕ್ರಮದೇವತೆಗಳನ್ನು ಸರಿಯಾಗಿ ತಿಳಿದವನು ಸಂಹಿತಾದಿಗಳನ್ನು ಉಚ್ಚಾರಣೆ ಮಾಡದಿರುತ್ತಿರಲಿ ಅವನನ್ನು ಅಸುರ ಸ್ವಭಾವದವರು ಯಾವ ರೀತಿಯಿಂದರೂ ನಿಂದಿಸಿದರು, ಬೇರೆ ರೀತಿಯಿಂದ ಕೋಪ ಬರೆಸಿದರು, ಅವನಿಗೆ ಈ ಶಾಪ ರೂಪದ ಮಾತುಗಳು ಶೀಘ್ರವೇ ಫಲಿಸುತ್ತದೆ ಎಂದರ್ಥ. ಇದು ಯಾರಪ್ಪ ಈ ರೀತಿಯಲ್ಲಿ ಶಪಿಸ್ತಾರೆ ಅಂದರೆ ತಾಮಸ ಜೀವರು ಮಾತ್ರ. ಅಂದರೆ ಯಾರು ಬುದ್ಧಿಗೇಡಿಗಳೋ ಅವರು ತಮ್ಮ ಬುದ್ಧಿಗೇಡಿತನವನ್ನು ಈ ರೀತಿ ಪ್ರದರ್ಶನ ಮಾಡುತ್ತಾರೆ, ನಿಂದಿಸುವ ಮೂಲಕವಾಗಿ,
ದೋಷವನ್ನು ಎತ್ತಿ ತೋರಿಸುವಂತೆ ನಿಂದಿಸುತ್ತಾರೆ ಎಂದರ್ಥ. ಆ ಲೋಕದಲ್ಲಿ ನಾವು ಕಾಣುತ್ತೇವೆ. ಅದನ್ನು ಉಪನಿಷತ್ತು ತಿಳಿಸಿರುವುದನ್ನು ಶ್ರೀಮದಾನಂದ ತೀರ್ಥರು ನಮಗೆ ವಿವರಿಸಿ ತಿಳಿಸ್ತಾ ಇದ್ದಾರೆ. ತಾಮಸರು ನಿಂದಿಸಿದರೆ ಶಪಿಸಬೇಕು. ಉಪವದೇತಿ ಇತ್ಯುಕ್ತೋ ಮನುಷ್ಯ ಮಾತ್ರಾಃ ಪರ ಉಪವದೇತ್ಯಸುರಾಃ ಸರ್ವಶತ್ರುತ್ವಾತ್ ಅಮುಕ್ತಿಯೋಗ್ಯಸ್ತು ನರೈಃ ವಿದುಷಾಂ ನಿಂದನೆ ಕೃತೆ ಬ್ರೂಯಾತ್ ಲೋಕಚ್ಯುತೋ ಆಸೀತ್ ನಿಂದತೋ ಅಸುರಸರ್ಗಗೈಃ ನಾಶಯಿಷ್ಯಂತೆ ವಿಷ್ಣುಸ್ತ್ವಾಂ ಅಂದೇ ತಮಸಿ ಪಾತಯೇತ್ ಇತಿ ಬ್ರೂಯಾತ್ ನ ತು ಬ್ರೂಯಾತ್ ದೇವ ಸರ್ಗಾತ್ಮಕಂ ಕ್ವಚಿತ್ ಇತಿ ಚ. ಶಣಯೋಃ ಸಂಧಿಕರಣಾತ್ ಸಂಹಿತಾಧ್ಯಯನಂ ಭವೇತ್. ವಿಷಣ್ ಸ್ಥಿತಿಯೋಃ ಬ್ರೂಯಾತ್ ಪದಾಧ್ಯಯೇ ಭವೇತ್. ಸಹ ಸಂದುಕ್ತಿಶ್ಚ ವಿಭಾಗಶ್ಚ ದ್ವಯಂ ವ್ಯಾಪ್ತಂ ಕ್ರಮೇಣ ತು ತಸ್ಮಾತ್ ವಿದಪಿ ವಚನಾತ್ ಕ್ರಮಾಧ್ಯಯೇ ಭವೇತ್. ಸಹ ಭೋಗವೃದ್ಧಿಂ ಚ ಯೋ ಮೋಕ್ಷಂ ಇಚ್ಛೇತ್ ವಿಷ್ಣೌ ಇಚ್ಛಸೌ ಮೋಕ್ಷಕಾಮೋ ವಿಷಣ್ಯೇವ ದ್ವಯಕಾಮೋ ದ್ವಯಂ ಭವೇತ್. ವಿಷ್ಣುನಾಮಾತ್ಮಕಶ್ಚಾಥ ಸಂಹಿತಾ ಪದಕ್ರಮಃ ಸರ್ವವೇದಸ್ಥಿತಃ ಮೋಕ್ಷಾತ್ ತದ್ಭೋಗದ್ವಯಂ ಸಾಧಕಃ ತಜ್ಞಾನಾಮೇವ ನಾನ್ಯೇಷಂ ಇತಿ ವೇದಾನುಶಾಸನಂ ಸಂಹಿತಾಧ್ಯ ಬ್ರುವನ್ ವಾಪಿ ಯಾ ಏವಂ ವಿನ್ ನ ವಾ ಬ್ರುವನ್ ಪರೇವಾದಂ ಬ್ರುವಂತಂ ವಾ ನ ಬ್ರುವಂತಂ ಅತಾಪಿ ವಾ ಯದ್ವದೇತ್ ತಥೈವ ಸ್ಯಾತ್ ಕ್ಷಿಪ್ರಮೇವ ನ ಸಂಶಯಃ ಇತಿ ಚ ಅಗ್ರಮೇವ ಉಭಯಮಂತರೇಣ. ಯದಿ ಉಪವದೇತ್ ಅಂದರೆ ನಿಂದಿಸಿದರೆ ಎಂದಿಷ್ಟು ಮಾತ್ರ ಹೇಳಿದ ಸ್ಥಳದಲ್ಲಿ ಕೇವಲ ನಿತ್ಯ ಸಂಸಾರಿಯನ್ನು ಇಟ್ಟುಕೊಳ್ಳಬೇಕು. ಯದಿ ಪರ ಉಪವದೇತ್ ಲೋಕಶತ್ರುವಾದವನೊಬ್ಬ ನಿಂದಿಸಿದರೆ ಎಂದು ಹೇಳಿದ ಸ್ಥಳದಲ್ಲಿ ಅಸುರ ಸ್ವಭಾವದನ್ನು ಇಟ್ಟುಕೊಳ್ಳಬೇಕು. ಏಕೆಂದರೆ ಅವನೇ ಲೋಕಶತ್ರುವಾಗುವ ಸ್ವಭಾವದವನು. ನಿತ್ಯ ಸಂಸಾರಿಯಾದ ರಾಜಸರು ಮತ್ತು ತಮೋಕ್ಯಾಧಿಕಾರಿಯಾಗಿರ್ತಕ್ಕಂಥ ಅಸುರರ ಸ್ವಭಾವ ಹೇಗಿರುತ್ತೆ ಎಂಬುದನ್ನು ಇಲ್ಲಿ ಉಪನಿಷತ್ತಿನಲ್ಲಿ ನಿಂದಿಸುವುದು ಯಾವ ರೀತಿ ನಿಂದಿಸುತ್ತಾರೆ ಎಂಬುದನ್ನು ನಾವು ತಿಳಿಯಬಹುದಾಗಿದೆ. ಮುಕ್ತಿಯೋಗ್ಯರಲ್ಲದ ನಿತ್ಯ ಸಂಸಾರಿ ಸ್ವಭಾವದವರು ಜ್ಞಾನಿಗಳನ್ನು ನಿಂದಿಸಿದಾಗ ನಿಶ್ಚಯವಾಗಿ ಉತ್ತಮ ಲೋಕ ಪ್ರಾಪ್ತಿ ಯೋಗದಿಂದ ವಂಚಿತನಾಗುವಿ ಎನ್ನಬೇಕು. ಅಸುರ ಸ್ವಭಾವದವನು ನಿಂದಿಸಿದರೆ ವಿಷ್ಣು ನಿಶ್ಚಿತವಾಗಿಯೂ ನಿನ್ನನ್ನು ನಾಶಪಡಿಸಲಿ, ಅಂದರೆ ಅಂಧಂತಮಸ್ಸಿನಲ್ಲಿ ಹಾಕಲಿ ಎನ್ನಬೇಕು. ಮುಕ್ತಿಯೋಗ್ಯ ಸ್ವಭಾವದವನಿಗೆ ಇಂಥ ಶಾಪವಚನಗಳನ್ನು ಆಡಬಾರದು ಎಂದು ಪ್ರಮಾಣವಿದೆ. ವಿಷ್ಣು ನಾಮದಲ್ಲಿ ವಿಶ್ ಎಂಬುದು ಪೂರ್ವವರ್ಣ, ನು ಎಂಬುದು ಉತ್ತರವರ್ಣ ಎಂಬ ಮತದಲ್ಲಿ ಷಣ್ ನು ಅಕ್ಷರಗಳು ಒಟ್ಟಿಗೆ ಸೇರಿಸಿ ಹೇಳಿದರೆ ಅದು ಸಂಹಿತಾಧ್ಯಯನವಾಗುತ್ತದೆ. ಸಕಲ ವೇದ ಸಂಹಿತಾಧ್ಯಯನದ ಫಲ ಸಿಗುತ್ತದೆ. ವಿ ಶ ಣ ಎಂದು ಬಿಡಿಸಿ ಉಚ್ಚರಿಸುವನು ಪದಾಧ್ಯಯನ ಮಾಡುವುದಂತಾಗುತ್ತದೆ. ಸಕಲ ವೇದ ಪದಾಧ್ಯಯನ ಫಲ ಭಾಗಿಯಾಗುತ್ತಾನೆ. ಕ್ರಮಪಾಠವು ಸಂಧಿ ಉಚ್ಚಾರಣ ಮತ್ತು ವಿಭಾಗ ಎರಡನ್ನೂ ಒಳಗೊಂಡಿರುತ್ತದೆ. ಆದ್ದರಿಂದ ವಿಷ್ಣುವೇ ನವೇ ನಮಃ ಎಂದು ಎರಡು ಬಗೆಯಿಂದಲೂ ಉಚ್ಚರಿಸುವುದರಿಂದ ಉಪಾಸಕರು ಕ್ರಮಾಧ್ಯಯನ ಮಾಡಿದಂತಾಗುತ್ತದೆ. ಸಕಲ ವೇದ ಕ್ರಮಾಧ್ಯಯನ ಫಲಭಾಗಿಯಾಗುತ್ತಾರೆ. ಆದ್ದರಿಂದ ಮೋಕ್ಷದಲ್ಲಿ ಆನಂದ ಅತಿಶಯವನ್ನು ಬಯಸುವನು ವಿಷ್ಣುವೇ ನಮಃ ಎಂದು ಮೋಕ್ಷವನ್ನು ಬಯಸುವನು ವಿಶ್ ನವೇ ನಮಃ ಎಂದು ಎರಡನ್ನೂ ಬಯಸುವನು ವಿಷ್ಣುವೇ ನವೇ ನಮಃ ಎಂದು ಉಚ್ಚರಿಸಬೇಕು. ವಿಷ್ಣು ನಾಮಕ್ಕೆ ವ್ಯಾಖ್ಯಾನ ರೂಪವಾದ್ದರಿಂದ ಸಕಲ ಪದಗಳಲ್ಲಿರುವ ಸಂಹಿತಾ ಪದ ಕ್ರಮಗಳು ಇವುಗಳು ದೇವತೆಗಳನ್ನು ಬಲ್ಲವರಿಗೆ ಮಾತ್ರ ಮೋಕ್ಷದಲ್ಲಿ ಆನಂದ ಅತಿಶಯ ಮತ್ತು ಇವೆರಡಕ್ಕೂ
ಸಾಧಕಗಳಾಗಿದೆ. ಅನ್ಯರಿಗೆ ಫಲಸಾಧಕವಲ್ಲ ಎಂಬುದು ವೇದದ ಉಪದೇಶ. ಈ ರೀತಿ ತಿಳಿದವನು ಸಂಹಿತಾದಿಗಳನ್ನು ಉಚ್ಚರಿಸುತ್ತಿರಲಿ ಅಥವಾ ಉಚ್ಚರಿಸದಿರಲಿ, ಅವನು ನಿಂದಿಸುತ್ತಾ ಅಥವಾ ಬೇರೆ ರೀತಿಯಿಂದ ಕೋಪ ಬರೆಸುವವನಿಗೆ ಏನು ಶಾಪ ನೀಡುವನೋ ಅದು ಶೀಘ್ರವೇ ನಿಜವಾಗುತ್ತದೆ, ಸಂಶಯವಿಲ್ಲ ಎಂದು ಹೇಳಿದೆ. ಅಗ್ರಯೇವ ಎಂದರೆ ಕ್ರಮ ಅಧ್ಯಯನ ಶ್ರೇಷ್ಠವೇ ಎಂದರ್ಥ. ಇದರ ಒಟ್ಟು ವಿವರಣೆ ಏನು? ಓಷಧಯ ಸಂವದಂತೆ ಎಂಬಲ್ಲಿ ಪದಗಳಿಗೆ ಸಂಹಿತ ಪದ ಕ್ರಮ ಪಾಠಗಳಿರುವಂತೆ ವಿಷ್ಣುವೇ ನಮಃ ಎಂಬಲ್ಲಿ ವಿಷ್ಣವೇ ನಮಃ ಎಂಬ 3 ಅಂಶಗಳಿಗೂ ಸಂಹಿತ ಪದಕ್ರಮ ಪಾಠಗಳಿದೆ. ವಿಷ್ಣುವೇ ನಮಃ ಎಂದು ಸೇರಿಸಿ ಹೇಳುವುದು ಸಂಹಿತ, ವಿಷ್ಣವೇ ನಮಃ ಎನ್ನುವುದು ಪದ, ವಿಷ್ಣುವೇಣವೇ ನಮಃ ಎನ್ನುವುದು ಕ್ರಮಪಾಠ. ಹೀಗೆ ವಿಷ್ಣು ಮಂತ್ರದಲ್ಲಿ ಸಂಹಿತ ಪದ ಕ್ರಮಗಳನ್ನು ಉಪಾಸನೆ ಮಾಡುವುದರಿಂದ ಸಕಲ ವೇದಗಳಲ್ಲಿ ಸಂಹಿತ ಪದ ಕ್ರಮ ಉಪಾಸನೆ ಮಾಡಿದ ಫಲವಿದೆ. ವಿಷ್ಣು ಅಂತ ಹೇಳಿದರೆ ಸಕಲ ವೇದದ ಪದ ಹೇಗೆ ಬರುತ್ತದೆ ಎಂಬುದನ್ನು ಶ್ರೀಮದಾನಂದ ತೀರ್ಥ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸಂಹಿತ ಪದ ಮತ್ತು ಕ್ರಮ. ಸಂಹಿತ ವಿಷ್ಣು ಎಂಬುದರಲ್ಲಿ ನಿರ್ಭುಜ ಅಂದರೆ ಮಧ್ಯದಲ್ಲಿ ಬಿಡುವಿಲ್ಲದೆ ಹೇಳತಕ್ಕಂಥದ್ದು ವಿಷ್ಣುವೇ ನಮಃ. ಪದ ಹೇಳುವಾಗ ವಿಷ್ಣವೇ ನಮಃ ಎಂಬುದು, ಕ್ರಮದಲ್ಲಿ ವಿಷ್ಣುವೇ ನವೇ ನಮಃ ಎಂಬುದಾಗಿ ತಿಳಿಯಬೇಕು. ಇದರಿಂದ ಆನಂದ ಅತಿಶಯ ಮೋಕ್ಷ ನಿಶ್ಚಿತವಾಗಿಯೂ ಆಗುತ್ತದೆ ಎಂಬುದು ಇದರ ಫಲಿತಾರ್ಥವಾಗಿದೆ. ಹೀಗೆ ಯಾರು ಇದನ್ನು ಕ್ರಮ ಉಚ್ಚಾರ ಮಾಡದಿರಲಿ ಅವರನ್ನು ಯಾರು ನಿಂದಿಸಬಾರದು. ನಿಂದಿಸಿದರೆ ಏನು ಹೇಳಬೇಕು? ಮೇಲಿನ 2 ಲೋಕದಿಂದ ನೀನು ಪತಿತನಾಗುವಿ, ಅದರ ಫಲವನ್ನು ನೀನು ಹೊಂದಲಾರವಿ ಅಂತ ನಾವು ಸೂಕ್ಷ್ಮವಾಗಿ ತಿಳಿಸಬೇಕು. ಯಾರು ಹೀಗೆ ನಿಂದಕರು ಅಂದರೆ ನಿತ್ಯ ಸಂಸಾರಿಗಳು ಮತ್ತು ತಾಮಸ ಜೀವರು. ತಾಮಸ ಜೀವರಿಗೆ ನೀನು ಅಧಃಪತನವನ್ನೇ ಹೊಂದಿವಿ ಎಂದು ಹೇಳಬೇಕು. ರಾಜಸ ವ್ಯಕ್ತಿಗೆ ಮೇಲಿನ ಲೋಕದ ಸುಖವು ನಿಮಗೆ ಸಿಗುವುದಿಲ್ಲ ಎಂದು ಹೇಳಬೇಕು. ಆ ಹೇಳುವ ಕ್ರಮದಲ್ಲಿ ಆ ಜೀವನ ಯೋಗ್ಯತೆಯನ್ನು ಅನುಸರಿಸಿ ಹೇಳಬೇಕು ಎಂಬುದು ತಾತ್ಪರ್ಯ. ಆದರೆ ಸಾತ್ವಿಕರನ್ನು ಯಾರು ನಿಂದಿಸಲೇಬಾರದು. ನಿಂದಿಸಿದರೆ ನಿಂದಿಸುವವನಿಗೆ ಅತಿ ಘೋರತಮವಾದ ಶಿಕ್ಷೆ ಆಗುತ್ತದೆ ಎಂಬುದು ಮುಂದಿನ ಪಾಠ. ನ ತ್ವೇನಾನ್ಯಾತ್ ಕುಶಲಾತ್ ಬ್ರಾಹ್ಮಣಂ ಬ್ರೂಯಾತ್ ಅತಿದುಮ್ನ ಏವ ಬ್ರಾಹ್ಮಣ್ಯಂ ಬ್ರೂಯಾತ್ ನಾತಿದುಮ್ನೇ ಚ ಬ್ರಾಹ್ಮಣಂ ಬ್ರೂಯಾತ್ ನಮೋ ಅಸ್ತು ಬ್ರಾಹ್ಮಣೇಭ್ಯಃ ಇತಿಹಾಸ್ಮಾಹ ಶೂರವೀರೋ ಮಾಂಡುಕೇಯಃ. ಮಾಂಡುಕೇಯ ಪಂಥದ ಋಷಿ ಅವರು ಅನುಸಂಧಾನ ಮಾಡಿದ ಕ್ರಮವನ್ನು ನಮಗೆ ಸಂಕ್ಷಿಪ್ತವಾಗಿ ತಿಳಿಸುತ್ತಾ ಇದ್ದಾರೆ. ಪರಬ್ರಹ್ಮ ಪ್ರಾಪ್ತಿಯೋಗ್ಯವಾದ ಸಾತ್ವಿಕ ಸ್ವಭಾವವನ್ನು ವೇದಾಧ್ಯಯನ ಮಾಡುವವರನ್ನು ನಿಂದಿಸಿದರೂ ಅವನಿಗೆ ಅಶುಭವನ್ನು ಆಡಬಾರದು. ಸಾತ್ವಿಕ ಸ್ವಭಾವದವನು ಶ್ರುತಿ ಸ್ಮೃತಿ ಉಕ್ತವಾದ ಹರಿಯಾಜ್ಞೆಯನ್ನು ಉಲ್ಲಂಘಿಸುತ್ತಿದ್ದರೆ ಮಾತ್ರ ನೀನು ಹೀಗೆ ಮಾಡಿದರೂ ಉತ್ತಮ ಲೋಕ ಪ್ರಾಪ್ತಿಯಿಂದ ಚ್ಯುತನಾಗುವಿ ಎಂದು ಎಚ್ಚರಿಕೆ ಮಾತು ಹೇಳಬೇಕೇ ಹೊರತು ನಿಂದಿಸಬಾರದು, ಹಳೆಯಬಾರದು ಎಂದರ್ಥ. ಅವನು ಹರಿಯಾಜ್ಞೆಯನ್ನು ಉಲ್ಲಂಘಿಸುತ್ತಿದ್ದರೂ ಕೂಡ ನೀನು ಉತ್ತಮ ಲೋಕ ಚ್ಯುತನಾಗು ಎನ್ನಕೂಡದು. ಹೀಗೆ ಮಾಡಿದರೆ ಚ್ಯುತನಾಗುವಿ ಎಂದು ಶಿಕ್ಷಾರ್ಥವಾಗಿ ಹೇಳಬೇಕೇ ಹೊರತು ಶಾಪ ಕೊಡಬಾರದು. ಪರಬ್ರಹ್ಮ ಪ್ರಾಪ್ತಿಯೋಗ್ಯವಾದ ಸಾತ್ವಿಕರಿಗೆ ನಮಸ್ಕಾರವಿರಲಿ ಎಂದು ಶೂರ ವೀರ ಮಾಂಡೂಕಿಯನು ಹೇಳಿದನು. ಇದನ್ನೇ ನಾವು ಮಂಗಳ ಶ್ಲೋಕದಲ್ಲಿ ಗುರುಗಳ ಸ್ಮರಣೆ ಮತ್ತು ಪೃಥ್ವೀ ಮಂಡಲ ಮಧ್ಯಸ್ಯಾಹ ಪೂರ್ಣಬೋಧಮತಾನಗಾಹ ವೈಷ್ಣವಾಹ ವಿಷ್ಣು ಹೃದಯಾಹ ತಾನಮಸ್ಯೆ ಗುರುರ್ಮಮ ಎಂಬ ಅನುಸಂಧಾನದಿಂದ ಹೇಳುವ ಶಬ್ದವಾಗಿದೆ.
ನಿತ್ಯ ಸಂಸಾರಗಳು ನಿಂದಿಸಿದರೆ ನರಕಾದಿ ದುಃಖ ಉಂಟಾಗಲೆಂದು, ಅಸುರ ಸ್ವಭಾವದವರು ನಿಂದಿಸಿದರೆ ತಮಸ್ಸಾಗಲೆಂದು ಶಪಿಸಬೇಕು. ಸಾತ್ವಿಕರು ನಿಂದಿಸಿದರೆ ಎಚ್ಚರಿಸಬೇಕು ಹೊರತು ಶಪಿಸಕೂಡದು. ನಾತಿದುಮ್ನೇ ಶನ ಬ್ರೂಯಾತ್ ಎಂಬಲ್ಲಿ ಚನ ಎಂದರೆ ಅಪಿ, ಅತಿದುಮ್ನೋತಿ ನ ಬ್ರೂಯಾತ್ ಎಂದರ್ಥ. ಜುಮ್ನೋ ಜ್ಯೋತಿಸ್ವರೂಪತ್ವಾತ್ ವಿಷ್ಣುರೇವ ಪ್ರಕೀರ್ತಿತಃ. ಯೋ ಅತಿಕ್ರಾಮಂತೆ ತಸ್ಯಾಗ್ನಂ ಅತಿದುಮ್ನ ಪ್ರಕೀರ್ತಿತಃ. ಮೋಕ್ಷಯೋಗ್ಯೋಪಿ ಯಸ್ತೇವಂ ಅತಿದುಮ್ನೋ ಭವೇತ್ ಪುಮಾನ್. ಲೋಕೋಚ್ಯುತಿ ಅಸೀತ್ಯೇವ ತಂ ಬ್ರೂಯಾತ್ ಜ್ಞಾತ್ಮಾಶ್ರಿತಂ ಕ್ವಚಿತ್. ಲೋಕಶ್ಚ್ಯುತೋ ಭವೇತ್ಯೇವ ಅಪಿ ನೈವ ವದೇತ್ ಕ್ವಚಿತ್. ಚ್ಯುತೋ ಅಸೀತಿ ತು ಶಿಕ್ಷಾರ್ಥಂ ಬ್ರೂಯಾತ್ ನೈವ ಅನ್ಯತಾ ಕ್ವಚಿತ್ ಇತಿ ಚ. ಅತಿಜುಮ್ನ ಎಂದಲ್ಲಿ ಹೇಳಿದ ಜುಮ್ನನು ಪ್ರಕಾಶ ಸ್ವರೂಪನಾದ್ದರಿಂದ ವಿಷ್ಣುವೇ ಅವನ ಆಜ್ಞೆಯನ್ನು ಯಾರು ಉಲ್ಲಂಘಿಸುತ್ತಾರೋ ಅವನು ಅತಿಜುಮ್ನ ಎನಿಸುತ್ತಾನೆ. ಯಾರು ಮೋಕ್ಷಯೋಗ್ಯನಾಗಿದ್ದರೂ ಹೀಗೆ ಅತಿದುಮ್ನಾಗುವನು ಅವನಿಗೆ ನೀನು ಲೋಕ ಪ್ರಾಪ್ತಿ ಯೋಗದಿಂದ ವಂಚಿತನಾಗುವಿ ಎನ್ನಬೇಕು ಹೊರತು ಶಪಿಸಬಾರದು. ವಿಷ್ಣುವಿನ ಆಜ್ಞೆಯಂತೆ ನಡೆಯುತ್ತಿರುವವನಿಗೆ ಎಂದು ಹಾಗೆ ಹೇಳಕೂಡದು. ಹರಿಯಾಜ್ಞೆಯನ್ನು ಉಲ್ಲಂಘಿಸುವವನಿಗೂ ಲೋಕಚ್ಯುತನಾಗು ಎಂದು ಎಲ್ಲಿಯೂ ಹೇಳಕೂಡದು. ಚ್ಯುತನಾಗುವಿ ಎಂದು ಶಿಕ್ಷಾರ್ಥವಾಗಿ ಹೇಳಬೇಕು ಹೊರತು ಬೇರೆ ರೀತಿಯಿಂದ ಎಲ್ಲಿಯೂ ಹೇಳಕೂಡದು ಎಂಬುದು ತಾತ್ಪರ್ಯ. ಪರರನ್ನು ನಿಂದಿಸಬೇಕು ಎಲ್ಲಿ ಹರಿದ್ವೇಷಗಳನ್ನು, ನಿಂದಿಸಬಾರದು ಎಲ್ಲಿ ಹರಿಭಕ್ತರನ್ನು ಶಿಕ್ಷಾರ್ಥವಾಗಿ ಎಚ್ಚರಿಸಬಹುದು, ನಿಂದಿಸಬಾರದು. ಹರಿದ್ವೇಷಗಳನ್ನು ನಿಂದಿಸಬೇಕು, ಅವರಿಗೆ ಶಿಕ್ಷಾರ್ಥವಾಗಿ ಹೇಳಿದರೆ ಅವರಿಗೆ ಅರ್ಥ ಆಗುವುದಿಲ್ಲ ಎಂಬುದರ್ಥ. ಒಟ್ಟಿನಲ್ಲಿ ಭಗವಂತನ ಪ್ರತಿಯೊಂದು ನಾಮಸ್ಮರಣೆಯು ಸಕಲ ವೇದ ಇತಿಹಾಸ ಪುರಾಣಗಳ ವ್ಯಾಖ್ಯಾನ ರೂಪವಾಗಿದೆ. ಆದ್ದರಿಂದ ಎಲ್ಲ ವೇದವನ್ನು ನಾವು ಪಠನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಭಗವಂತನ ಒಂದು ನಾಮ ಅದು ವಿಷ್ಣುವಾಚಕ. ಎಲ್ಲ ನಾಮವಾಚಕವೂ ಭಗವಂತನ ಸಕಲ ವೇದ ಪ್ರತಿಪಾದ್ಯತ್ವವನ್ನು ತೋರಿಸುತ್ತದೆ. ಅದು ಸಂಹಿತಾ ಪದಕ್ರಮ. ಹೀಗೆ 12 ರೀತಿಯಿಂದ ನಾವು ಏನು ತಿಳಿಸಿದ್ದಾರೆ, ಈ 12 ಕ್ರಮದಲ್ಲಿ ನಾವು ತಿಳಿದಾಗ ಪ್ರತಿಯೊಂದು ಭಗವಂತನ ನಾಮಧೇಯವೂ ಸಕಲ ವೇದ ವಾಚಕವಾಗುತ್ತದೆ. ಸಕಲ ವೇದ ವಾಚಕ ಬೋಧಕವಾಗಬೇಕಾದರೆ ಸಂಹಿತಾ ಕ್ರಮ, ಪದಕ್ರಮ ಮತ್ತು ಕ್ರಮ ಮೂರನ್ನೂ ನಾವು ಸರಿಯಾಗಿ ಅನುಸಂಧಾನ ಮಾಡಿ ಹೇಳಬೇಕು. ವಿಷ್ಣುವೇ ಎಂಬುದು ಸಂಹಿತಾ, ವಿಷ್ಣವೇ ನಮಃ ಎಂಬುದು ಪದ, ವಿಷ್ಣುವೇ ನವೇ ನಮಃ ಎಂಬುದು ಕ್ರಮ ಎಂಬುದಾಗಿ ಮೂಲಭೂತವಾಗಿ ತಿಳಿದಾಗ ಇದನ್ನೇ ನಾವು ರಾಮ, ಕೃಷ್ಣ, ಬುದ್ಧ, ಕಲ್ಕಿಯಲ್ಲಿ ಯಾವುದೇ ನಾಮವನ್ನು ತೆಗೆದುಕೊಂಡರೂ ಸಹ ಅಲ್ಲಿ ಸಂಹಿತಾ ಪ್ರತ್ಯೇಕವಾಗಿ, ಪದ ಪ್ರತ್ಯೇಕವಾಗಿ, ಕ್ರಮ ಪ್ರತ್ಯೇಕವಾಗಿ ನಾವು ಅಭ್ಯಾಸ ಮಾಡಿ ಭಗವಂತನನ್ನು ಸ್ಮರಿಸಿದರೆ ಮೋಕ್ಷದಲ್ಲಿ ಅತಿಶಯವಾದ ಭೋಗವನ್ನು ಭಗವಂತ ಅನುಗ್ರಹಿಸುತ್ತಾನೆ ಎಂಬುದೇ ತಾತ್ಪರ್ಯ. ನಾವು ಬಿಂಬೋಪಾಸನೆಯಲ್ಲಿ ಕೇವಲ ಬಿಂಬ ಎಂಬ ಶಬ್ದವನ್ನು ಹೇಳುತ್ತಿದ್ದೆವು. ಬಿಂಬನಾದವನ ಹೆಸರು ವರಾಹನಾಗಲಿ, ವಾಮನನಾಗಲಿ, ನರಸಿಂಹನಾಗಲಿ 3 ಲೋಕದಲ್ಲಿ ಪ್ರಖ್ಯಾತನಾಗಿರುವವನನ್ನು ನಾವು ಚಿಂತಿಸಿದಾಗ ಈ ಸಂಹಿತಾ, ಪದ ಮತ್ತು ಕ್ರಮ ಇದರ ಅನುಸಂಧಾನ ಮಾಡಿ ಹೇಳಬೇಕು. ಮೂಲಭೂತವಾದ ನಾರಾಯಣ ಅಷ್ಟಾಕ್ಷರವಾಗಲಿ, ವಿಷ್ಣುವಿನ ಪಂಚಾಕ್ಷರವಾಗಲಿ, 12 ಅಕ್ಷರದ ಓಂ ನಮೋ ಭಗವತೆ ವಾಸುದೇವಾಯ ಎಂಬುದು 12 ಅಕ್ಷರವನ್ನಾಗಲಿ ಇಲ್ಲ 12 ಕ್ರಮವನ್ನು ನಾವು 12 ಮಂತ್ರವನ್ನು ನಮಗಾಗಿ ನಾವು ಅಭ್ಯಾಸ ಮಾಡಿಕೊಂಡಾಗ
ವಿಶೇಷಾಕಾರವಾದ ವ್ಯವಸಾಯವಾಗಿ ಸಂಹಿತಾ ಅಂದರೇನು, ಪದ ಅಂದರೇನು, ಕ್ರಮ ಅಂದರೇನು, ಉಭಯವನ್ನು ಸೇರುವಾಗ ಉಭಯಮಂತರೇಣ ಎಂಬುದೇನು ಎಂಬುದು ಎಲ್ಲ ಕ್ರಮವನ್ನು ನಮಗೆ ಪರಿಚಯವಾಗುತ್ತದೆ. ಪರಿಚಯವಾಗುವುದರೊಂದಿಗೆ ಭಗವಂತನ ವಿಶೇಷವಾದ ಅನುಗ್ರಹವೂ ನಮಗೆ ಸಿಗುತ್ತದೆ. ಅನುಗ್ರಹದಿಂದ ಮುಕ್ತಿ ಸಿಗುತ್ತದೆ. ಮುಕ್ತಿಯಲ್ಲಿ ಆನಂದ ಅತಿಶಯವನ್ನು ಹೊಂದುತ್ತೇವೆ ಎಂಬುದೇ ತಾತ್ಪರ್ಯ. ಇವೆಲ್ಲವನ್ನು ಸೇರಿಸಿ ಪುರಂದರದಾಸರು ವರದರು ಎಂದು ಹೇಳಿದ್ದಾರೆ. ವರದರ ಪಟ್ಟ ಶ್ರಮ ಸಂಹಿತಾ ಪದಪಾಠ ಕ್ರಮದೊಂದಿಗೆ ವೇದಾಧ್ಯಯನ ಮಾಡಿ ಭಗವಂತನ ನಾಮಸ್ಮರಣೆ ಮಾಡಿದವರು ಎಂದರ್ಥ. ಕೇವಲ ನಾಮಸ್ಮರಣೆ ಸಾಂಕೇತಿಕವಾಗಿ ಹೇಳಿದರೆ ಅಲ್ಲಿನ ಸಂಹಿತಾ ಪದ ಮತ್ತು ಕ್ರಮದ ಅನುಸಂಧಾನವಿಲ್ಲದೆ ಉಚ್ಚರಿಸಿದ ಯಾವುದೇ ನಾಮಪದಗಳಿಗೆ ಅಪೇಕ್ಷಿತವಾದ ಫಲ ದೊರಕುವುದಿಲ್ಲ ಎಂಬ ಎಚ್ಚರಿಕೆಯ ಮಾತನ್ನು ಪುರಂದರದಾಸರು ವರದರು ಶಬ್ದದಿಂದ ಆಡಿ ತೋರಿಸಿದ್ದಾರೆ. ಶ್ರೀಮದಾನಂದ ತೀರ್ಥರು ಶ್ರೀಮದ್ ಐತರೇಯ ಉಪನಿಷತ್ತಿನಲ್ಲಿ ವಿವರಿಸಿ ನಮಗೆ ಪಾಠವನ್ನು ಹೇಳಿದ್ದಾರೆ. ಇದು ಅಮೋಘವಾದ, ಅತಿ ಮುಖ್ಯವಾದ, ಜೀವನದಲ್ಲಿ ತಿಳಿಯಲೇಬೇಕಾದ ಮುಖ್ಯ ಪಾಠವಾಗಿದೆ. ಎಲ್ಲ ವೇದ ಅಪೌರುಷೇಯವು ಶಬ್ದರೂಪವಾಗಿರುವುದರಿಂದ ಶಬ್ದವನ್ನು ನಾವು ಸಂಹಿತ ರೂಪವಾಗಿಯೂ ಪದರೂಪವಾಗಿಯೂ ಕ್ರಮರೂಪವಾಗಿಯೂ ಉಚ್ಚರಿಸಬಹುದು. ಹಾಗೆ ಉಚ್ಚರಿಸುವುದರಿಂದ ಸಿಗತಕ್ಕಂಥ ಫಲವನ್ನು ನಾವು ಗಮನದಲ್ಲಿಟ್ಟುಕೊಂಡಾಗ ಯಾರು ಯಾವ ಫಲದಲ್ಲಿ ಅಂದರೆ ಇದೆಲ್ಲವೂ ನಿಷ್ಕಾಮ ಫಲವೇ. ಮೋಕ್ಷಾಪೇಕ್ಷಾ ಎಂಬುದು ನಿಷ್ಕಾಮ ಕರ್ಮ. ಏಕದೇ ಅವರ ಯೋಗ್ಯತಾನುಸಾರವನ್ನು ಕೇಳಿಕೊಳ್ಳುವುದು ದೋಷಕರವಲ್ಲ. ಆದ್ದರಿಂದ ಮೂಲ ಗುರುಗಳಾದ ಶ್ರೀಮದಾನಂದ ತೀರ್ಥರು ವೇದ ಉಚ್ಚಾರಣ, ಭಗವಂತ ನಾಮ ಉಚ್ಚಾರಣದಲ್ಲಿ ಶ್ರಮಿಸಬೇಕಾದ ನಾವು ಗಮನದಲ್ಲಿಟ್ಟುಕೊಳ್ಳಬಹುದಾಗಿರತಕ್ಕಂಥ ಅಂಶಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇಂತಹ ಮಹಾನ್ ಉಪಕಾರವನ್ನು ಮಾಡಿದ ಶ್ರೀಮದಾನಂದ ತೀರ್ಥರಿಗೆ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಎಂದು ವಿನಯಪೂರ್ವಕವಾಗಿ ನಮಿಸೋಣ. ಇಂತಹ ಶ್ರೇಷ್ಠ ಜ್ಞಾನವನ್ನು ವರದರು ಎಂಬ ಶಬ್ದದಿಂದ ತಿಳಿಸುವ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ಬಟಿಗೆ ಭೂಯಿಷ್ಟಾಂತಿ ನಮ್ಮ ಉಕ್ತಿಮಿದೇಮ ಅಂತ ಹೇಳಿ, ಇಂಥ ಶ್ರೇಷ್ಠ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲಿರುವಾಗ ಮಾತ್ರ ಸಾಧ್ಯವಾದ್ದರಿಂದ ಮನುಷ್ಯ ಜನ್ಮ ಕಾರಣಕರ್ತರಾದ ತಂದೆ ತಾಯಿಗಳ ಉಪಕಾರ ಸ್ಮರಣೆಯನ್ನು ಅವರಿರುವಾಗ ಸಲಗಿದ ಗುರು ಹಿರಿಯರ ಸ್ಮರಣೆಯನ್ನು ಮಾಡುತ್ತಾ ಸಕಲ ಇಂದ್ರಿಯ ತತ್ವಾಭಿಮಾನಿ ದೇವತೆಗಳು ನಮ್ಮಲ್ಲಿ ನಿಂತು ಈ ಜ್ಞಾನವನ್ನು ಪ್ರಕಾಶ ಮಾಡಿದಿಂದ ಅವರ ವಿಶೇಷ ಅನುಗ್ರಹವನ್ನು ನಾವು ಚಿಂತಿಸಿ ದೇವತೆಗಳಲ್ಲಿ ಶ್ರೇಷ್ಠನಾದ ವಾಯುದೇವರ ವಿಶೇಷ ಅನುಗ್ರಹವನ್ನು ತಿಳಿದುಕೊಂಡು ಅವರೇ ಮೂಲ ಗುರುಗಳು, ಮುಖ್ಯ ಗುರುಗಳು ಎಂಬ ಅನುಸಂಧಾನದೊಂದಿಗೆ ಜೀವೋತ್ತಮ ಎಂಬುದರಿಂದಾಗಿ ನಂಬಿಸೋಣ. ಆದರೆ ಇವರೆಲ್ಲರೂ ಅಸ್ವತಂತ್ರ, ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ, ಅವನೇ ವಿಷ್ಣು ರೂಪ, ಅವನೇ ನಾರಾಯಣ ರೂಪ. ಈ ವಿಷ್ಣು ರೂಪವನ್ನೇ ಸಂಹಿತಾ ಪದ ಮತ್ತು ಕ್ರಮ ರೂಪದಲ್ಲಿ ನಾವು ಉಚ್ಚರಿಸಿದಾಗ ನಮಗೆ ಸಿಗಬಹುದಾದಂಥ ಫಲ ವಿಶೇಷಗಳು ಈ ಪಾಠದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಐತರೇಯ ಭಾಷೆಯಲ್ಲಿ. ಆದ್ದರಿಂದ ಅಂಥ ಬಿಂಬನಾದ ಭಗವಂತನಿಗೆ ಹೇಗೆ ಉಪಕಾರ ಮಾಡುವುದು? ಕೇವಲ ಭೂಯಿಷ್ಟಾಂತಿ ನಮ್ಮ ಉಕ್ತಿಮಿದೇಮ, ಭೂಯಿಷ್ಟಾಂತಿ ನಮ್ಮ ಉಕ್ತಿಮಿದೇಮ, ಭೂಯಿಷ್ಟಾಂತಿ ನಮ್ಮ ಉಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರಿತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.